ಸತ್ಯವೇ, ಅದು ಸತ್ಯವೇ. ಆದ್ರೆ ಇವತ್ತು ನೀವೇನ್ ಮಾಡ್ಬೇಕಾಗಿದೆ, ನೀವೇನ್ ಮಾಡ್ಬೇಕಾಗಿದೆ ಜಿ ಯೋಜನೆ, ಈ ಜಿ ಯೋಜನೆಯಲ್ಲಿ ಹಣದ ಹಂಚಿಕೆಗೆ ಚಂದ್ರಬಾಬು ನಾಯ್ಡು ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆ ನಿಮ್ಮದೇ ಅಂಗಪಕ್ಷದ ಸದಸ್ಯ ಮುಖ್ಯಮಂತ್ರಿ ಯಾಕೆ ಸತ್ಯವೇ? ಯಾಕೆ ಇವತ್ತು ಆಂಧ್ರ ಪ್ರದೇಶ ಯಾಕೆಂದ್ರೆ ಅವ್ರಿಗೆ ತಮ್ಮ ರಾಜ್ಯದ ಬಗ್ಗೆ ಕಾಳಜಿ ಇದೆ. ರಾಜ್ಯದ ನಿಮ್ಗೆ ಸಂವಿಧಾನ ಅವಕಾಶ ಕೊಟ್ಟಿದೆ, ಒಕ್ಕೂಟದ ವ್ಯವಸ್ಥೆಯಲ್ಲಿ ನಿಮ್ಗೆ ಅವಕಾಶ ಇದೆ, ಜನಗಳು ಆಯ್ಕೆ ಮಾಡೋದು, ಜನಗಳಿಗೆ ಉತ್ತರ ಕೊಡ್ಬೇಕಲ್ಲ ನೀವು ರಾಜ್ಯಕ್ಕೆ ಅನ್ಯಾಯ ಆದಾಗ. ನೋಡಿ, ಯಾವುದೇ ರಾಜ್ಯಕ್ಕೆ ಇಂಜನ್ ಅಂತ ಹೇಳಿದ್ರೆ ಅದು ಸಿಟಿಗಳು. ಈಗ ಹೈದರಾಬಾದ್ ಅಂತ ಇತ್ತು, ಹೈದರಾಬಾದು ತೆಲಂಗಾಣ ಕೊಟ್ಟೋಯ್ತು. ಈಗ ಆಂಧ್ರ ಪ್ರದೇಶದಲ್ಲಿ ಯಾವುದೇ ಸೋರ್ಸ್ ಇಲ್ಲ, ಕರ್ನಾಟಕದಲ್ಲಿ ಹಂಗಿಲ್ಲ. ಕರ್ನಾಟಕದಲ್ಲಿ ನೀವು ಬೆಂಗಳೂರು ನಿಮಗೆ ಸೋರ್ಸ್ ಆಗಿದೆ, ಆದರೆ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಅನ್ವಾಂಟೆಡ್ ಸ್ಕೀಮ್ಸ್ ನ ನೀವು ಫ್ಲೋಟ್ ಮಾಡಿ ಲೂಟ್ ಮಾಡ್ಕೊಂಡು ಕುತ್ಕೊಂಡಿರೋದ್ರಿಂದ ಚಂದ್ರಬಾಬು ನಾಯ್ಡು ಅವರೇನ್ ಹೇಳ್ತಾರೆ, ನೀವು ಹೈದರಾಬಾದ್ ನೀವು ಅವ್ರು ಕೊಟ್ಬಿಟ್ರಿ, ಕಾಂಗ್ರೆಸ್ ಅವ್ರು ಕೊಟ್ಬಿಟ್ರು ಅವ್ರಿಗೆ, ನಮಗೆ ಒಂದು ಸಿಟಿ ಇಲ್ಲ, ನಮಗೊಂದು ಸಿಟಿ ಇಲ್ಲ, ನಮ್ಗೆ ಹೊರೆ ಆಗ್ತಿದೆ ಅಂತ ಅವ್ರು ಕನ್ಸರ್ನ್ ಲೂಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಬೆಂಗಳೂರಿನಲ್ಲಿ ನಮಗೆ 125 ದಿನಗಳು ಮಾಡಿದ್ರೆ ಸಂತೋಷ, ಜನಕ್ಕೆ ಒಳ್ಳೇದಾಗುತ್ತೆ. ಹೊರೆಯಾದಂತ ಹಣ ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರ ಅಂತೂ ಕೊಡಲ್ಲ. ನಮ್ಮ ಪಾಲಿಗೆ ಬರಬೇಕಾದ್ರೆ GST ತೆರಿಗೆ ದುಡ್ಡು ಹಣ ತಗೋಬೇಕಾದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಪಿಟಿಷನ್ ಹಾಕ್ಬಿಟ್ಟು ಇವ್ರ ಮೇಲೆ ನಾವು ದುಡ್ಡು ತಗೋಬೇಕು. ಇಂಥವ್ರು ನಂಬ್ಕೊಂಡು ಸ್ಕೀಮ್ ತಂದ್ರೆ ಜನ ಉದ್ಧಾರ ಆಗ್ತಾರ ನನ್ನ ಪ್ರಶ್ನೆ ಮೇಡಮ್. ಈ ಸ್ಕೀಮ್ ಏನಿದೆ ಪ್ರತಿಯೊಬ್ಬ ಪ್ರಜೆಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅಂತ ಮಾಡಿರ್ತಕ್ಕಂಥ ಸ್ಕೀಮು. ನೀವು ಏನು ಕೇಳ್ತಾ ಇದ್ದೀರಾ 60-40ನಲ್ಲಿ ರಾಜ್ಯಕ್ಕೆ ಹೊರೆ ಆಗುತ್ತೆ ಅಂತ ಹೇಳಿ. ನಾನು ಆಗಲೇ ಒಂದು ಉದಾಹರಣೆ ಕೊಟ್ಟೆ. ಆಯಿತು, ರಾಜ್ಯ ಸರ್ಕಾರದ ಇರ್ತಕ್ಕಂತಹ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ನೀವು ನಿರ್ವಹಣೆ ಮಾಡಬೇಕಾದ್ರೆ ಸರಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಸಹ ನಿಮ್ಗೆ ಹೊರೆ ಆಗದಿದ್ದಂಗೆ ಮಾಡ್ಕೊಬೋದು. ಆಯಿತು, ಎರಡನೇ ಸಜೆಷನ್. ಆಯಿತು, ಒಂದು ನಿಮಿಷ ಅದೇ ಸಜೆಷನ್ ಆಯ್ತು, ಒಪ್ಕೊಳ್ತಾ ಇದ್ದೀನಿ. ಒಂದು ನಿಮಿಷ ನಟರಾಜ್ ಗೌಡ್ರೆ, ಒಂದು ನಿಮಿಷ. ಅದಾದ್ಮೇಲೆ ಅಕಸ್ಮಾತ್ ನಿಮಗೆ ಒಂದು ನಿಮಿಷ 60-40ನಲ್ಲಿ ಅಕಸ್ಮಾತ್ ನಿಮ್ಗೆ ಏನಾದ್ರು ತಕರಾರು ಇದ್ರೆ ಇರ್ಬೋದು, ರಾಜ್ಯಕ್ಕೆ ಕೆಲವರು ಅನೇಕ ರಾಜ್ಯಗಳಿಗೆ ಇರ್ಬೋದು ತಕರಾರು, ಏನು ಇಲ್ಲ ಅಂತೆಲ್ಲ. ಆದ್ರೆ ನೀವು ಈ ರಾಜ್ಯದ ಭಾಗ. ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ ಅಕಸ್ಮಾತ್ ಇಲ್ಲ ಮೇಡಮ್, ಒಂದು ನಿಮಿಷ. ನಾವು ಈ ರಾಜ್ಯದ ಒಬ್ಬ ರಾಜಕೀಯ ನಾಯಕನಾಗಿ ನಿಮಗೂ ಒಂದು ಬದ್ಧತೆ ಇದೆ. ಸತ್ಯ ಮೇಡಮ್, ಏನಂದ್ರೆ ಆ ಬದ್ಧತೆಯನ್ನ ಮರಿಬೇಡಿ. ವೆದರ್ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ವೆದರ್ ಇಟ್ಸ್ ಬಿಜೆಪಿ, ಕಾಂಗ್ರೆಸ್ ಆರ್ ಜೆಡಿಎಸ್, ನಮ್ಮ ರಾಜ್ಯದ ಹಿತಾಸಕ್ತಿ ಮುಂದೆ ಇರಬೇಕೆ ಹೊರತು ರಾಜ್ಯದಲ್ಲಿ ಯಾವ ಪಕ್ಷ ಆಡಳಿತದಲ್ಲಿದೆ ಅಲ್ಲ. ಇವತ್ತು ನಾಳೆ ದುಡ್ಡು ಕೊಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ತನ್ನ ಅವರ ಅಪ್ಪನ ಮನೆ ಪಾಕೆಟ್ ಇಂದ ಕೊಡಲ್ಲ, ನಮ್ಮ ಹಣದಿಂದಲೇ ಕೊಡಬೇಕಾಗತ್ತೆ. ಈ ಹೊರೆಯನ್ನ ನಮ್ಮ ಮೇಲೆ ಹಾಕಿದಾಗ ಅಟ್ಲೀಸ್ಟ್ ವಿ ಶುಡ್ ಹ್ಯಾವ್ ದಟ್ ಗಟ್ಸ್ ಟು ಆಸ್ಕ್ ಕೇಂದ್ರ ಸರ್ಕಾರವನ್ನ. ನೋಡಿ, ಫಸ್ಟ್ ಆಫ್ ಆಲ್ ನಮಗೆ ಬರ್ತಾ ಇರುವಂತಹ ಇವುಗಳೇ ಕಡಿಮೆ ಇದಾವೆ, ಅಂಥದ್ರಲ್ಲಿ ನೀವು ಇನ್ನಷ್ಟು ಕಡಿಮೆ ಮಾಡ್ಕೊಂಡು ಬಂದ್ರೆ ನಮ್ಗೆ ಕಷ್ಟ ಆಗುತ್ತೆ ಎನ್ನುವಂಥ ಒಂದು ಧ್ವನಿಯನ್ನಾದ್ರೂ ಎತ್ತುವಷ್ಟು ಶಕ್ತಿ ಈ ರಾಜ್ಯದಲ್ಲಿ ಇರುವಂತಹ ನೀವು ಪ್ರತಿಪಕ್ಷಗಳು, ನೀವು ಅದನ್ನು ಮಾತಾಡಲ್ಲ ಅಂತಂದ್ರೆ ಎದಕ್ಕೆ ಬೇಕು ನೀವು ಪ್ರತಿಪಕ್ಷಗಳು? ನಮಗೆ ಎದಕ್ಕೆ ಬೇಕು ನೀವುಗಳು? ನೋಡಿ, ಒಂದು ನಿಮಿಷ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ 40% ಅಲ್ವಾ, 17,000 ಕೋಟಿ ಈಗ ಮಂಡರ್ಗದಲ್ಲಿ ಬರ್ತಿದ್ದು, ಈಗ ಅದೊಂದು 18-19 ಸಾವಿರ ಕೋಟಿ ಆಗುತ್ತೆ. ಅದ್ರಲ್ಲಿ ನೀವು 40% ಅಂತಾನೆ ಇಟ್ಕೊಳ್ಳಿ, ನಿಮ್ಗೆ ಎಷ್ಟು ಬಂದ್ಬಿಡುತ್ತೆ ಹೊರೆ? ಹಬ್ಬ ಅಂತ ಹೇಳಿದ್ರೆ ನಿಮ್ಗೆ ಒಂದು 5,000 ಕೋಟಿ ಬರುತ್ತೆ. ಈಗ ನೀವು ನಟರಾಜ್ ಗೌಡ್ರು ಏನ್ ಹೇಳಿದ್ರು ಗೊತ್ತಾ? ಒಂದು ನಿಮಿಷ ನಾವು You should fight for 1 rupee also. You should fight for 1 rupee also. ಯಾಕೆ ಅದೇನು ಭಿಕ್ಷೆ ಅಲ್ಲ. ಕೇಳಿಸ್ಕೊಳ್ಳಿ ನಿಮಿಷ. ಇದೇ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 56,000 ನಾವು ಗೋಟಿ ಗ್ಯಾರಂಟಿ ಕೊಡ್ತೀವಿ ಅಂದಾಗ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನಾವು ಅದು ಸ್ಟಾಪ್ ಮಾಡ್ಬಿಡ್ತೀವಿ, ಇದು ಸ್ಟಾಪ್ ಮಾಡ್ಬಿಡ್ತೀವಿ, ಅದರಿಂದ ನಮಗೆ ಹೊರೆ ಆಗಲ್ಲ ಅಂತ ಹೇಳಿದ್ರು. ಇವತ್ತು 56,000 ಕೋಟಿನ ಹೊರೆ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದರೆ ಅನೇಕ ಸ್ಕೀಮ್ಸ್ಗೆ 15,000 ಕೋಟಿ ಇವತ್ತಿಗೂ ಗೃಹಲಕ್ಷ್ಮಿನಲ್ಲಿ ಕೊಟ್ಟಿಲ್ಲ ದುಡ್ಡು. 687 ಕೋಟಿ ಅಕ್ಕಿ ಭಾಗ್ಯದಲ್ಲಿ ಕೊಟ್ಟಿಲ್ಲ. ನಿಮಗೆ ನಿರ್ವಹಣೆ ಬರ್ತಾ ಇಲ್ಲ. ನೀವು ಬಡ್ಜೆಟ್ ಇನ್ಯಾವುದು ಅಲ್ಲ 5,000 ಕೋಟಿ ಕರ್ನಾಟಕ ನಿರ್ವಹಣೆ
ಚಿರೋದ್ರಿಂದ ಜನರಿಗೆ ಏನು ಅರ್ಥ ಆಗಲ್ಲ. ಆಯ್ತು, ರಾಜ್ಯಕ್ಕೆ ಬರೀ ನ್ಯಾಯ ಚಿರೋದೇ ಆಯ್ತು ಹೊರತು ನಿಮ್ಗೆ ಒಂದು ಫ್ರೂಟ್ಫುಲ್ ಆಗಿ ಏನು ವಾದ ಇರಲ್ಲ. ಒಂದ್ ನಿಮಿಷ ಇರ್ರಿ ಸರ್, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಿಮ್ಗೆ ನಿರ್ವಹಣೆ ಮಾಡಕ್ ಬರ್ತಿಲ್ಲ, ಅದಕ್ಕೆ ನಿಮ್ಗೆ ದುಡ್ಡು ಕೊಡಲ್ಲ ಅಂತಂದ್ರೆ ಏನ್ರಿ ಇದು ಅರ್ಥ? ಏನ್ರಿ ಕೇಂದ್ರದ ಈ ರಾಷ್ಟ್ರ ಏನ್ರಿ ಇದು? ನೀವು ನಿರ್ವಹಣೆ ಮಾಡಕ್ ಪ್ರತಿಯೊಂದು ಬರ್ತಿಲ್ಲ, ರಾಜ್ಯಗಳು ನಿಮ್ ಕರಪ್ಷನ್ ನಿಮ್ಗೆ ದುಡ್ಡು ಕೊಡಲ್ಲ. ನಾವು ಆಂಧ್ರ ಪ್ರದೇಶ ಕೊಡ್ತೀವಿ, ಯಾಕಂದ್ರೆ ಇದು election ಇದೆ. ನಾವು ಉತ್ತರ ಪ್ರದೇಶಕ್ಕೆ ಕೊಡ್ತೀವಿ, ಅಲ್ಲಿ ಬಡತನ ಇದೆ. ಏನ್ರಿ ಇದು? ಮನ್ಸಿಗೆ ಬಂದಿದ್ದು ಮಾಡೋದು. ನಿರ್ವಹಣೆ ಅವ್ರಿಗೂ ಜವಾಬ್ದಾರಿ ಬರಬೇಕು ಅಂತ 40-60 ತಂದಿರೋದು. ನೀವೊಂದು ಅದ್ಭುತವಾಗಿ ಒಂದು ನಾನು ಚಂದ್ರಬಾಬು ಅದ್ಭುತವಾಗಿ ಚಂದ್ರಬಾಬು ಹೇಳ್ದೆ, ನಾಯ್ಡು ಅವ್ರ ಬಗ್ಗೆ ಚಂದ್ರಬಾಬು ನೀವು ನಾಯ್ಡುಗೆ ಮಾತು ಹೇಳಿದ್ರಿ. ತಾಕತ್ತಿದೆ, ಇಲ್ಲಿರೋರು ತಾಕತ್ತಿಲ್ಲ ಅಂತ. ಹೇಳ್ತೀನಿ. ನಮ್ಮ ಕಾಂಗ್ರೆಸ್ನ ಬ್ರದರು ಒಂದು ಪ್ರಶ್ನೆನೂ ಕೇಳಿದ್ರು ಮೇಡಮ್. ಚಂದ್ರಬಾಬು ನಾಯ್ಡು ಅವರು ತಾಕತ್ತಿದೆ, ಪಡೆಯುವಂಥದ್ದಿದೆ. ಮಮತಾ ದೀದಿನು ಮೇಡಮ್ ಅವರು ಕಷ್ಟಪಟ್ಟು ಅವರೂ ಕೇಳೋಂಥ ಒಂದು ಶಕ್ತಿ ಇಟ್ಕೊಂಡಿದ್ದಾರೆ. ಸ್ಟಾಲಿನ್ ಅವರು ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಯಾರು ತಡಿತಿದ್ದಾರೆ ಮೇಡಮ್? ಯಾರಾದ್ರೂ ಮುಖ್ಯಮಂತ್ರಿ ನೇರವಾಗಿ ಮಾತಾಡಿದ ಸಿದ್ದರಾಮಯ್ಯ ಮಾತ್ರ, ಬೇರೆಯವರಲ್ಲ. ಬೇರೆಯವರು ಅನುಕರಣೆ ಮಾಡ್ತಾರೆ. ಫಸ್ಟ್ ಈ ದೇಶದಲ್ಲಿ ಪ್ರಥಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀವು ಫಾಲೋ ಮಾಡಿ. ಚಂದ್ರಬಾಬು ನಾಯ್ಡು ಅವ್ರನ್ನ ಹೊಗಳಿದ್ರಲ್ಲ ಮೇಡಮ್, ಹೌದು. ಚಂದ್ರಬಾಬು ನಾಯ್ಡು ಅವ್ರನ್ನ ಹೌದು. ಎಷ್ಟೋ ಬಾರಿ ಕುಮಾರಣ್ಣವರು ನಾವೆಲ್ಲರೂ ಸೇರಿ ನಮ್ಮ ರಾಜ್ಯಕ್ಕೆ ಏನೇನು ಅನುದಾನಗಳು ಬರಬೇಕು, ಏನೇನು ಅಶ್ವಿನ್ ಅವರೇ. ಹೇಳ್ತೀನಿ ಮೇಡಮ್. ಅಶ್ವಿನ್ ಅವರೇ, ಕೇಳಿದಾಗ ಒಂದ್ ನಿಮಿಷ. No, no, no. ಕಾಂಗ್ರೆಸ್ನವ್ರು ದ್ವೇಷ ರಾಜಕಾರಣ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಅಷ್ಟೇ ಆಗ್ತಿರೋದು. ಇನ್ನೇನಿದೆ? ಕೇಳಿಸ್ಕೊಳ್ಳಿ, ಚಂದ್ರಬಾಬು ನಾಯ್ಡು ಅವರು ಬಿಜೆಪಿಯ ಜೊತೆ ಸಖ್ಯ ಬೆಳೆಸಿ ಕಾಂಗ್ರೆಸ್ ಅವ್ರು ಬಿಜೆಪಿಗೆ ಬರಕ್ಕಾಗುತ್ತಾ? ನಿಮ್ಗೆ ಕಾಂಗ್ರೆಸ್ ಅವ್ರು ತಾಳ್ಮೆ- ಬಿಜೆಪಿಗೆ ಬರಕ್ಕಾಗುತ್ತಾ? ಜೀವನದಲ್ಲಿ ಮತ್ತೆ ಸುಮ್ನೆ ತಾಳ್ಮೆ- ಎಲ್ಲರೂ ತಾಳ್ಮೆ ಕಾಂಗ್ರೆಸ್ ಕೇಳಿಸ್ಕೊಳ್ಳಿ. ಇಲ್ಲ ಮೇಡಮ್, ನಾನು ಅದನ್ನ ಒಪ್ಪಲ್ಲ. ಅಶ್ವಿನ್ ಈಗ ಅವರೇ, ನೀವು ಚಂದ್ರಬಾಬು ನಾಯ್ಡು ಅವರು NDA ನಲ್ಲಿ ಇದ್ದಾರೆ ಮೇಡಮ್, ಅವ್ರು ಮಾಡ್ತಿದ್ದಾರೆ. ಸುಮ್ನೆ ಚೀರಕ್ ನೀವು ಬಂದಿದ್ದೀರಾ? NDA ನಲ್ಲಿ ಇದ್ದೀರಿ. ತಡ್ರಿ, ಸುಮ್ನೆ ಚೀರಕ್ ಬಂದಿದ್ದೀರಾ? ಪ್ರಶ್ನೆ ಕೇಳಿಸ್ಕೊಳ್ಳಿ. ಪ್ರಶ್ನೆ, ಚಂದ್ರಬಾಬು ನಾಯ್ಡು ಅವರು ಮೋದಿ ಅವರ ಮೈತ್ರಿ ಸರ್ಕಾರದ ಒಂದು ಭಾಗ. ಒಂದು ಪ್ರತಿಪಕ್ಷವಾಗಿ ಸಿದ್ದರಾಮಯ್ಯನವರು ಮಾತಾಡೋದು ತುಂಬ ಈಸಿ, ಟೀಕಿಸೋದು ತುಂಬ ಈಸಿ. ಆದರೆ ಅದೇ ಮೈತ್ರಿ ಪಕ್ಷದ ಭಾಗವಾಗಿ ಅದೇ ನೀತಿ ನಿಲುವುಗಳಿಗೆ ಸಹಕಾರಿಯಾಗಿ ನಿಂತಹ ಒಬ್ಬ ಮುಖ್ಯಮಂತ್ರಿ ಅದೇ ನೀತಿ ನಿಲುವುಗಳನ್ನು ಟೀಕಿಸ್ತಾರೆ, ಖಂಡಿಸ್ತಾರೆ. ಅದೇ ರೀತಿ ಅದೇ ಸರ್ಕಾರದ ಭಾಗವಾಗಿರುವ ಕುಮಾರಸ್ವಾಮಿ ಅವರು ಚಂದ್ರಬಾಬು ನಾಯ್ಡು ಅವರಂತೆ ಯಾಕೆ ರಾಜ್ಯದ ಹಿತಾಸಕ್ತಿಯ ವಿಚಾರದಲ್ಲಿ ಮಾತಾಡಲ್ಲ? ಮುಖ್ಯಮಂತ್ರಿ ಸ್ಥಾನ ಬರಲಿಲ್ಲ. ಮುಖ್ಯಮಂತ್ರಿ ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದಂತೂ ಸತ್ಯ, ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಇಟ್ಕೋಬೇಕೋ ಇಟ್ಕೋಬಾರ್ದು ಅನ್ನುವ ಒಂದು ನಿರ್ಧಾರವನ್ನು ಈಗಾಗಲೇ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಅವ್ರಿಗೆ ಆ ಹೆಸರು ಬೇಕಾಗಿಲ್ಲ, ಅವರ ಆಶಯಗಳನ್ನು ಮಾತ್ರ ಇಟ್ಕೊಳ್ತೀವಿ ಅಂದರೆ ಬೆಟರ್ ಆ್ಯಂಡ್ ಫೇರ್. ಆದರೆ ಈ ಯೋಜನೆ ಹಳ್ಳ ಹಿಡಿಯದ ಹಾಗೆ ನೋಡಿಕೊಂಡ್ರೆ ಬೆಟರ್. ಮತ್ತು ರಾಜ್ಯದ ಮೇಲೆ ಕೇಂದ್ರದಿಂದ ಹೊರೆ ಬಿದ್ದಾಗ, ಬರೆ ಬಿದ್ದಾಗ ಪಕ್ಷಾತೀತವಾಗಿ ಮಾತಾಡಬೇಕಾಗಿರೋದು ಕನ್ನಡಿಗರಾಗಿ ಎಲ್ಲ ರಾಜಕೀಯ ನಾಯಕರ ಆದ್ಯ ಕರ್ತವ್ಯ. ಈ ನಾಡಿನಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ. ನಾಡಿನ ಹಿತಾಸಕ್ತಿ, ನಾಡು ನುಡಿ ಜಲ ಭಾಷೆ ವಿಚಾರಕ್ಕೆ ಬಂದಾಗ ಪಕ್ಷಗಳನ್ನು ಮರೆತು ದನಿ ಎತ್ತೋದು ನಿಜವಾದ ಕನ್ನಡಿಗನ ಗುಣಲಕ್ಷಣ. ನಾನು ಆ ಪಾರ್ಟಿಗೆ ಸೇರಿದ್ದೇನೆ, ಈ ಪಾರ್ಟಿಗೆ ಸೇರಿದ್ದೇನೆ ಅಂತ ಗುಲಾಮ್ಗಿರಿ ಮಾಡಿಕೊಂಡು ಸಲಾಮ್ ಹೊಡೆದ್ರೆ ನಿಜಕ್ಕೂ ಅವರನ್ನು ಕನ್ನಡಿಗರು ಅಂತ ಹೇಳಲ್ಲ, ಬದಲಾಗಿ ಚಮಚಗಳು ಅಂತಾರೆ. ಹಾಗಾಗಿ ಮೊದಲಿಗೆ ಕರ್ನಾಟಕ, ಕನ್ನಡ, ಈ ಜನರ ಹಿತಾಸಕ್ತಿ, ಅದನ್ನು ಮೀರಿ ಪಕ್ಷಗಳು, ಅದನ್ನು ಮೀರಿ ಸಲಾಮ್ಗಳು. ಆದರೆ ದುರಾದೃಷ್ಟ ಏನಂದರೆ ಕರ್ನಾಟಕದ ಪಾಲಿಗೆ ಕರ್ನಾಟಕಕ್ಕೆ ಅನ್ಯಾಯವಾದರೂ ಕೂಡ ಆ ಅನ್ಯಾಯದ ವಿರುದ್ಧ ಮಾತನಾಡುವಂಥ ಶಕ್ತಿ, ಸಾಮರ್ಥ್ಯ, ತಾಕತ್ತು ಯಾವ ರಾಜಕಾರಣಿಗೂ ಇಲ್ಲ. ಇದು ನಮ್ಮ ದುರಾದೃಷ್ಟ.